ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ನಿಮ್ಗೆ ಏನಾದ್ರು ಮಾನಿಟೈಸೇಷನ್ ಬೇಗ ಆಗ್ಬೇಕು ಅಂತ ಏನಾದ್ರು ಇತ್ತು ಅಂತಂದ್ರೆ, ನೀವು ಯೂಟ್ಯೂಬ್ ಅಲ್ಲಿ ಸೀರಿಯಸ್ ಆಗಿದ್ದೀರಾ ಅಂತಂದ್ರೆ ಇದೊಂದು ಮಿಸ್ಟೇಕ್ ನ, ಈ ಒಂದು ಕೆಲಸನ ಮಾಡಕ್ಕೆ ಹೋಗ್ಬೇಡಿ ಯಾವತ್ತೂ ಕೂಡ. ನಾನು ತುಂಬಾ ಸಲ ಹೇಳಿದೀನಿ, ಆದ್ರೂ ಕೂಡ ಇನ್ನೂ ಅದೇ ತರ ಕಮೆಂಟ್ ಗಳನ್ನೇ ಹಾಕ್ತಾ ಇರ್ತೀರಾ ನೀವು. ಹಾಗಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ಅದನ್ನ ಮತ್ತೆ ಹೇಳ್ತಾ ಇದ್ದೀನಿ, ಇದೊಂದು ತಪ್ಪನ, ಈ ಒಂದು ಕೆಲಸನ ನೀವು ಮಾಡಕ್ ಹೋಗ್ಬೇಡಿ. ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ನ ಹೇಳ್ಬಿಡ್ತೀನಿ. ಇವತ್ತೊಂದು 4 ಚಾನಲ್ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ತುಂಬಾ ಕಮೆಂಟ್ ಬಂದಿದೆ. ಹಾಗಾಗಿ ಮೊದಲನೇ ಚಾನಲ್ ಬಂದ್ಬಿಟ್ಟು ಉಷಾ ಅಶೋಕ್ ಅಂತ ಅನ್ಬಿಟ್ಟು, ಅವರ ಚಾನಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ ಸಪೋರ್ಟ್ ಮಾಡಿ. ಇನ್ನು ಎರಡನೇ ಚಾನಲ್ ಬಂದ್ಬಿಟ್ಟು ಮೌನಿಕಾ ಪ್ರವೀಣ್ ಅಂತ ಇದೆ, ಅವರ ಚಾನಲ್ಗೂ ಕೂಡ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಮೂರನೇ ಚಾನಲ್ ಬಂದ್ಬಿಟ್ಟು ಗೀತಾ ಆರ್ಟ್ ಅಂತ, ಅವರ ಚಾನಲ್ಗೂ ಕೂಡ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು 4ನೇ ಚಾನಲ್ ಬಂದ್ಬಿಟ್ಟು ಮಂಜುಳಾ ಆರ್ ವೆಜ್ ಕುಕೀಸ್ ಅಂಡ್ ವ್ಲಾಗ್ಸ್ ಅಂತ ಇದೆ, ಅವರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ನ ನೋಡಿ ಸಪೋರ್ಟ್ ಮಾಡಿ. ಎಲ್ಲರ ಚಾನಲ್ಗಳಿಗೂ ಕೂಡ ನೀವು ವಿಸಿಟ್ ಮಾಡಿ ವಿಡಿಯೋಸ್ಗಳನ್ನ ನೋಡಿ, ನಿಮಗೆ ವಿಡಿಯೋಸ್ಗಳು ಇಷ್ಟ ಆಯ್ತು ಅಂತ ಅಂದಾಗ್ಲೇ ನೀವು ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಆಯ್ತಾ. ಇನ್ನೀಗ ವಿಷಯಕ್ಕೆ ಬರೋಣ. ಈ ಒಂದು ಮಿಸ್ಟೇಕ್ ನ, ಈ ಒಂದು ಕೆಲಸನ ಮಾಡಬೇಡಿ ಅಂತ ಹೇಳಿದೀನಿ. ಏನಪ್ಪಾ ಅದು ಅಂತಂದ್ರೆ, ತುಂಬಾ ಜನ ಮಾಡ್ತಾ ಇರೋ ಮಿಸ್ಟೇಕು, ಅದರಲ್ಲೂ ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರು ಮಾಡ್ತಾ ಇರೋ ಮಿಸ್ಟೇಕ್ ಇದು. ನಾನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಈ ತಪ್ಪನ ಮಾಡಿದೀನಿ, ಹಂಗಾಗಿನೇ ನಾನು ಇವತ್ತು ನಿಮಗೆ ಇದನ್ನ ಹೇಳ್ತಾ ಇದ್ದೀನಿ. ಇದೊಂದು ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ ಯಾವತ್ತೂ ಕೂಡ. ಒಂದೇನು ಅಂತಂದ್ರೆ, ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ವಿಡಿಯೋಗಳ ಲಿಂಕ್ ನ ಬೇರೆಯವ್ರಿಗೆ ಶೇರ್ ಮಾಡ್ಬಿಟ್ಟು ವಿಡಿಯೋಸ್ ನ ನೋಡಿ 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 ಅಂತ ಹೇಳೋದು, ಅದು ಅವರಿಗೆ ರಿಲೇಟೆಡ್ ಇದೆಯೋ ಇಲ್ವೋ, ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅದು ನಿಮಗೆ ಬೇಕಾಗಿಲ್ಲ. ವಿಡಿಯೋಗೆ ವ್ಯೂಸ್ ಬಂದ್ರೆ ಸಾಕು, ವ್ಯೂಸ್ ಕೌಂಟಿಂಗ್ ಅಲ್ಲಿ ತೋರಿಸಿದ್ರೆ ಸಾಕು ಅಂತ ಅನ್ಬಿಟ್ಟು ನೀವು ಆ ಕೆಲಸ ಮಾಡ್ತಾ ಇರ್ತೀರಾ. ಇದನ್ನ ಮಾಡಬೇಡಿ. ಇದ್ರ ಜೊತೆನಲ್ಲಿ ಇನ್ನೊಂದು ತಪ್ಪು ನೀವು ಮಾಡ್ತಾ ಇರೋದು ಅಂತಂದ್ರೆ, ನೀವು ಬೇರೆ ಚಾನಲ್ ವಿಡಿಯೋಸ್ ಯಾರ್ದೋ ಒಬ್ರದ್ದು ನೋಡಿರ್ತೀರಾ, ಅವ್ರ ವಿಡಿಯೋನ ನೋಡ್ಬಿಟ್ಟು ಅವರಿಗೆ ಕಮೆಂಟ್ ಹಾಕಿ, ನಾನ್ ನಿಮ್ಮ ವಿಡಿಯೋನ ನೋಡಿದೀನಿ, ನೀವು ನನ್ನ ವಿಡಿಯೋನ ನೋಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಗಳನ್ನ ಮಾಡೋದು. ಆ ತರ ಹೇಳಿ ನೀವು ಮಾಡ್ತೀರಾ. ಅದೇನಾಗತ್ತೆ ಅಂತಂದ್ರೆ, ಅವ್ರು ನಿಮ್ಗೆ ವಿಡಿಯೋನ ನೋಡ್ಲಿಲ್ಲ ಅಂತಂದ್ರೆ ನೀವು ಅವ್ರ ವಿಡಿಯೋನ ನೋಡಲ್ಲ. ಇದೇ ತರ ಆಗತ್ತೆ. ಅವ್ರ ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ರು ಅಂತಂದ್ರೆ ನೀವು ಅವ್ರ ವಿಡಿಯೋನ ನೋಡಿ ಕಮೆಂಟ್ ಹಾಕ್ತೀರಾ. ಈ ತರ ಮಾಡ್ತಾ ಇರ್ತೀರಾ. ಈ ಮಿಸ್ಟೇಕ್ ನ ನಿಜವಾಗ್ಲೂ ಮಾಡಕ್ ಹೋಗ್ಬೇಡಿ. ಚಾನಲ್ ಗ್ರೋತೆ ಹಾಳಾಗಿ ಹೋಗ್ಬಿಡುತ್ತೆ. ನಿಮ್ ಮಾನಿಟೈಸೇಷನ್ ಇರ್ಲಿ, ಚಾನಲ್ ಗ್ರೋತೆ ಬರಲ್ಲ, ಯಾವತ್ತೂ ಕೂಡ ವಿಡಿಯೋಗಳಿಗೆ ವ್ಯೂಸ್ ಬರಲ್ಲ. ಇಂಥ ಮಿಸ್ಟೇಕ್ ನ ನೀವು ಮಾಡ್ತಾನೆ ಇದ್ದೀರಾ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾರು ಮಾಡೋ ತಪ್ಪು ಇದೇನೆ. ಯಾಕೆಂದ್ರೆ ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋ ಇದ್ರಲ್ಲಿ ಆತರ ಮಾಡ್ತಿರ್ತೀರಾ. ನನ್ಗೊಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು, ನಾನು ಚಾನಲ್ ಸ್ಟಾರ್ಟ್ ಮಾಡಿ 1 ವಾರನೋ 2 ವಾರನೋ ಆಗಿದೆ, ವಿಡಿಯೋಗಳಿಗೆ ಒಂದು 10, 20, 30 ವ್ಯೂಸ್ ಬರ್ತಿದೆ ಅಂತ ಅನ್ಬಿಟ್ಟು. ಎಲ್ಲಾರ ವಿಡಿಯೋಗೂ ಅದೇ ತರ ಇರುತ್ತೆ. ನನ್ನ ವಿಡಿಯೋಗೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಡೇ ಬಂದಿದ್ದು ಬರೀ 30 ವ್ಯೂ. ಆ ತರ ಇದ್ದಾಗ ಇನ್ನು ಶುರು ಮಾಡಿದೀರಾ, ಅವಾಗ್ಲೇ ನೀವು 1000ಗಳ ಗಟ್ಲೆ ವ್ಯೂಸ್ ಬರ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಯಾಕೆ ಮಾಡ್ತೀರಾ? ಎಲ್ರಿಗೂ ಅದೇ ತರ ಆಗಲ್ಲ. ಯಾರೋ ತುಂಬಾ ಕಮ್ಮಿ ಜನಕ್ಕೆ ಆ ತರ ಹಾಕಿದ ಫಸ್ಟ್ ವಿಡಿಯೋನೇನೆ ಚೆನ್ನಾಗಿ 1000ಗಳ ಗಟ್ಲೆ ವ್ಯೂಸ್ ಬರೋದು. ಎಲ್ರಿಗೂ ಅದೇ ತರ ಆಗಲ್ಲ. ಶುರುವಿನಲ್ಲಿ ನಿಧಾನಕ್ಕೆ ಹೋಗುತ್ತೆ, 10, 20, 30 ಇದೇ ತರ ವ್ಯೂಸ್ ಗಳೇ ಹೋಗುತ್ತೆ. ಹೋಗ್ತಾ ಹೋಗ್ತಾ ನಮ್ಮ ಕಂಟೆಂಟ್ ನ ನಾವ್ ಯಾವಾಗ ಇಂಪ್ರೂವ್ ಮಾಡ್ಕೊಂತ ಹೋಗ್ತೀವಲ್ಲ, ಅದೇ ತರ ನಮ್ಗೆ ವ್ಯೂಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ವಿಡಿಯೋಗಳಿಂದ ಸಬ್ಸ್ಕ್ರೈಬರ್ ಬಂದಾಗ ಗ್ಯಾರಂಟಿ ವ್ಯೂಸ್ ಕೂಡ ಬರುತ್ತೆ. ಆದ್ರೆ ಅದು ಬಿಟ್ಟು ನೀವು ಮಾಡೋ ಮಿಸ್ಟೇಕ್ ಅಂತಂದ್ರೆ ಇದೇನೇನೆ, ಒಂದು ಸಬ್ಸ್ಕ್ರೈಬರ್ಗಳು ಒಂದು ಶಾರ್ಟ್ಸ್ ಇಂದ ಬಂದಾಗ, ಲೈವ್ ಇಂದ ಬಂದಾಗ ವಿಡಿಯೋಗಳನ್ನ ನೋಡಲ್ಲ. ಅದು ಗೊತ್ತಿಲ್ಲದೆ ಇದ್ರೂ ಕೂಡ ನೀವು ಸಬ್ಸ್ಕ್ರೈಬರ್ ಇದಾರೆ ಆದ್ರೂ ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಅನ್ಕೊಂತಾ ಇರ್ತೀರಾ. ಅದು ವಿಡಿಯೋಗಳಿಂದ ಅಂದ್ರೆ, ಈಗ ಏನ್ ಗೊತ್ತಾ, ಯಾವ್ದೋ ಒಂದು ಕಂಟೆಂಟ್ ಇಷ್ಟ ಆಗಿ ಒಬ್ರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದ್ರೆ ಅವ್ರು ಎಲ್ಲಾ ವಿಡಿಯೋಗಳನ್ನ ನೋಡ್ಬೇಕು ಅಂತ ಇಲ್ಲ ಅಲ್ವಾ. ಅವ್ರಿಗೆ ಅದೊಂದು ಇಷ್ಟ ಆಗಿತ್ತು, ಹಂಗಾಗಿ ಆ ವಿಡಿಯೋನ ನೋಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವ್ರಿಗೆ ಬೇರೆ ಕಂಟೆಂಟ್ ಇಷ್ಟ ಆಯ್ತು ಅಂತಂದ್ರೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ. ಈಗ ನೀವೇನ್ ಮಾಡ್ತೀರಾ ಅಂತಂದ್ರೆ, ಈಗ ನನ್ನ ವಿಡಿಯೋನ, ಈಗ ಬೇರೆಯವ್ರ ವಿಡಿಯೋನ ನೀವು ನೋಡ್ಬಿಟ್ಟು, ನಾನ್ ನಿಮ್ ವಿಡಿಯೋ ನೋಡಿದೀನಿ, ನೀವು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತೀರಾ. ಅದೇ ತರ ಲಿಂಕ್ ಗಳನ್ನು ಕೂಡ ಶೇರ್ ಮಾಡ್ಕೊಂತೀರಾ. ಈಗ ಅವರಿಗೆ ನಿಮ್ಮ ವಿಡಿಯೋ, ನಿಮ್ಮ ಕಂಟೆಂಟ್, ಈಗ ಅನ್ಕೊಳ್ಳಿ ನೀವು ಇವಾಗ ಯಾವ್ದೋ ಒಂದು ಮಟನ್ ಬಿರಿಯಾನಿ ಮಾಡಿದೀರಾ ಅಂತ ಅನ್ಕೊಳ್ಳಿ. ಮಟನ್ ಬಿರಿಯಾನಿ ರೆಸಿಪಿನ ನೀವು ಏನೋ ನಾನ್ ವೆಜ್ ತಿಂದೇ ಇರೋರ್ಗೆ ಹೋಗ್ಬಿಟ್ಟು ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತಂದ್ರೆ ಅವ್ರು ನಿಜವಾಗ್ಲೂ ನೋಡ್ತಾರ ನಿಮ್ಮ ವಿಡಿಯೋನ? ನೋಡಲ್ಲ. ಈಗ ಅವ್ರ ವಿಡಿಯೋನ ನೀವು ನೋಡಿ ಕಮೆಂಟ್ ಹಾಕಿದೀರಾ ಅಂತ ಇದಕ್ಕೆ ಅವರು ನಿಮ್ಮ ವಿಡಿಯೋನ ನೋಡಿ ಕಮೆಂಟ್ ಹಾಕ್ಬೇಕಲ್ಲ ಅಂತ ಅನ್ಬಿಟ್ಟು ಬಂದು ವಿಡಿಯೋನ ಕ್ಲಿಕ್ ಮಾಡಿ ಕಮೆಂಟ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ವಿಡಿಯೋನ ನೋಡಲ್ಲ ಅವರು ಕಂಪ್ಲೀಟ್ ಆಗಿ. ನಿಜವಾಗ್ಲೂ ಇಲ್ಲಿ ಎಷ್ಟು ಜನ ನೀವು ಈ ಮಿಸ್ಟೇಕ್ ನ ಮಾಡ್ತಿದ್ದೀರಾ ಅಲ್ವಾ, ನೀವು ಎಷ್ಟು ಜನಕ್ಕೆ ಈ ತರ ಹೇಳಿರ್ತೀರಾ ವಿಡಿಯೋನ ನೋಡಿ ಅಂತ ಅನ್ಬಿಟ್ಟು, ಅಷ್ಟು ಜನದಲ್ಲಿ ಯಾರು ಕೂಡ ನಿಮ್ಮ ವಿಡಿಯೋಗಳನ್ನ ನೋಡಿರಲ್ಲ. ಇದು ನನಗೆ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಈ ಮಿಸ್ಟೇಕ್ ನ ಮಾಡಬೇಡಿ, ಯಾರು ಮಾಡಬೇಡಿ. ವಿಡಿಯೋಗಳ ಲಿಂಕ್ ಗಳನ್ನ ಶೇರ್ ಮಾಡೋದು, ನಾನು ನಿಮ್ ವಿಡಿಯೋ ನೋಡ್ತೀನಿ ನೀವು ನನ್ನ ವಿಡಿಯೋ ನೋಡಿ ಅಂತ ಅನ್ಬಿಟ್ಟು ಈ ತರ ಎಲ್ಲ ಮಾಡ್ಕೊಳ್ಳೋದು, ಗ್ರೂಪ್ ಗಳನ್ನ ಮಾಡ್ಕೊಂಡು ಅದರಲ್ಲಿ ಶೇರ್ ಮಾಡ್ಕೊಳ್ಳೋದು. ಹಿಂಗ್ ಮಾಡಿದಾಗ ವಿಡಿಯೋಗಳು ಅದೇ ಹೇಳ್ದಂಗೆ
ಅವರಿಗೆ ಅದು ಬೇಕಾಗಿಲ್ಲ, ವಿಡಿಯೋ ಅವರಿಗೆ ಬೇಕಾಗಿಲ್ಲ. ಇವಾಗ ನನ್ನ ಕಂಟೆಂಟ್ ಅನ್ಕೊಳ್ಳಿ, ನಾನು ಮಾಡ್ತಾ ಇರೋದು ಯೂಟ್ಯೂಬ್ ರಿಲೇಟೆಡ್. ಇದು ಯಾರಿಗ್ ಬೇಕಾಗಿರುತ್ತೆ? ಹೊಸದಾಗಿ ಚಾನೆಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರು, ಅಥವಾ ಏನಾದ್ರೂ ಒಂದು ಪಾಲಿಸೀಸ್ ಸ್ಟ್ರೈಕ್ಸ್ ಬಂದು ಚಾನೆಲ್ಗಳಿಗೆ ಪ್ರಾಬ್ಲಮ್ ಆಗಿರೋರು ನನ್ನ ವಿಡಿಯೋಗಳನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. ಅವ್ರಿಗೆ ಬೇಕಾಗಿರೋ ಕಂಟೆಂಟ್ ಮಾತ್ರ ಹುಡುಕ್ಬಿಟ್ಟು ನೋಡ್ತಾರೆ. ಈಗ ಏನಾದ್ರೂ ಆಗ್ಲಿ, ಈಗ ಒಂದು ಕಮ್ಯುನಿಟಿ ಸ್ಟ್ರೈಕ್ ಬಂದಿದೆ ಅಂತ ಅನ್ಕೊಳ್ಳಿ, ಯಾಕೆ ಬಂತು ಅಂತ ಅಂದ್ಬಿಟ್ಟು ಕಮ್ಯುನಿಟಿ ಸ್ಟ್ರೈಕ್ ನ ಸರ್ಚ್ ಮಾಡ್ತಾರೆ. ಅವಾಗ ನನ್ನ ವಿಡಿಯೋ ಅವ್ರ ಕಣ್ಣಿಗೆ ಕಾಣಿಸ್ತು ಅಂತ ಅಂದಾಗ ಅವರು ನನ್ನ ವಿಡಿಯೋನ ನೋಡ್ತಾರೆ ಅಲ್ವಾ. ಅದ್ ಬಿಟ್ಟು ಬೇರೆ ಎಲ್ಲಾ ವಿಡಿಯೋನು ನೋಡ್ಬೇಕು ಅಂತ ಇಲ್ಲ ಯಾರೂನು. ಅದೇ ತರನೇನೆ ಈಗ ಒಂದು ಮಟನ್ ಬಿರಿಯಾನಿನೇ ಅನ್ಕೊಳ್ಳಿ, ಆ ಬಿರಿಯಾನಿ ನನಗ್ ಬೇಕಿರುತ್ತೆ, ನಾನು ತಿನ್ನೋವಾಗ ಬಿರಿಯಾನಿ ನೋಡಲ್ಲ ನಾನು. ಅದೇ ನಾನು ಪ್ರಿಪೇರ್ ಮಾಡ್ಬೇಕು ಅಂತಂದಾಗ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿ ಹುಡುಕ್ಬಿಟ್ಟು ನೋಡ್ತೀನಿ. ಆ ಟೈಮಲ್ಲಿ ನಿಮ್ಮ ವಿಡಿಯೋ ನನ್ನ ಕಣ್ಣಿಗೆ ಕಾಣಿಸಿದಾಗ ನಾನು ಆ ವಿಡಿಯೋನ ನೋಡಿರ್ತೀನಿ. ಇಷ್ಟ ಆದ್ರೆ ಅದಕ್ಕೊಂದು ಲೈಕ್ ಕೊಟ್ಟು ಕಮೆಂಟ್ ಕೂಡ ಮಾಡಿರ್ತೀನಿ. ಇಷ್ಟೇ ಅಲ್ವಾ ಪ್ರೋಸೆಸ್. ಇದನ್ನ ಬಿಟ್ಟು ನೀವು ಅದು ವಿಡಿಯೋ ಬೇಡದೆ ಇರೋರ್ಗೆಲ್ಲಾನು ನನ್ನ ವಿಡಿಯೋ ನೋಡಿ ಅಂತ ಹೇಳಿ ಈ ತರ ವಿಡಿಯೋನ ನೋಡ್ಸ್ಕೊಳ್ಳೋ ಇದು ಮಾಡ್ತೀರಾ. ಅದರಿಂದ ಅವರು ವಿಡಿಯೋನ ಕ್ಲಿಕ್ ಮಾಡ್ತಾರೆ, ವಿಡಿಯೋ ಜಸ್ಟ್ ಸ್ಕಿಪ್ ಮಾಡ್ಬಿಟ್ಟು ಕಮೆಂಟ್ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆ ತರ ಮಾಡಿದಾಗ ಅದೇ ತರ ನಿಮ್ಗೆ ಎಷ್ಟು ಜನ ಮಾಡ್ತಾರೆ, ನೀವ್ ಎಷ್ಟು ಜನಕ್ಕೆ ಆ ತರ ಹೇಳಿರ್ತೀರಾ, ಅಷ್ಟು ಜನ ಆ ತರನೇ ಮಾಡಿದ್ದಾರೆ ಅಂತಂದಾಗ ಅದಲ್ಲಿ ರೀಚ್ ಡೌನ್ ಆಗ್ತಾ ಹೋಗುತ್ತೆ. ಇದೇ ತರ ಆಗತ್ತೆ. ಅದಕ್ಕೇನೆ ಅಂತದೊಂದು ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ. ನೀವು ನಿಜವಾಗ್ಲೂ ಯೂಟ್ಯೂಬ್ ಅಲ್ಲಿ ಸೀರಿಯಸ್ ಆಗಿದ್ದೀರಾ, ಮಾನಿಟೈಸೇಷನ್ ಆಗ್ಲೇಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದೆ, ನಾನು ಕೂಡ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರೂ ಅನಿಸ್ತಿದೆ ಅಂತಂದ್ರೆ ಈ ಮಿಸ್ಟೇಕ್ ನ ನಿಜವಾಗ್ಲೂ ಮಾಡಬೇಡಿ. ಇದೇ ತರನೇ ನಾನು ಸಬ್ಸ್ಕ್ರೈಬರ್ ವಿಷಯದಲ್ಲೂ ಹೇಳಿದ್ದೀನಿ. ನಾನು ಈ ತರ ನೀವು ಮಾಡ್ತಾನೆ ಎಲ್ಲಿ ತನಕ ನೀವು ಹಿಂಗೆ ಮಾಡ್ಕೊಂಡು ಹೋಗ್ತಿರ್ತೀರಾ ಅಲ್ಲಿ ತನಕ ನಿಮ್ಗೆ ಚಾನಲ್ ಗ್ರೋ ಆಗಲ್ಲ. ಇವಾಗ ಯಾವಾಗ ಅವ್ರ ಈ ತರ ಸ್ಕಿಪ್ ಮಾಡಿ ಹೋಗ್ತಿದ್ದಾರೆ ಅಂತ ಅಂದಾಗ ವಿಡಿಯೋಗೆ ವ್ಯೂಸ್ ಬರಲ್ಲ. ವ್ಯೂಸ್ ಬರ್ಲಿಲ್ಲ ಅಂದ್ಮೇಲೆ ವಾಚ್ ಅವರ್ ಕಂಪ್ಲೀಟ್ ಆಗಲ್ಲ. ವಾಚ್ ಅವರೇ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ಮಾನಿಟೈಸೇಷನ್ ಹೆಂಗಾಗತ್ತೆ? ಈಗ ನೋಡಿರ್ತೀರಾ ನೀವು, ಎಷ್ಟೋ ಚಾನಲ್ಗಳು ಎಷ್ಟೋ ವರ್ಷಗಳಾದ್ರೂ ಕೂಡ ಮಾನಿಟೈಸೇಷನ್ ಆಗಿರಲ್ಲ. ಸುಮ್ನೆ ವಿಡಿಯೋಸ್ಗಳನ್ನ ಹಾಕಿರ್ತಾರೆ ಅಷ್ಟೇನೆ, ಅದಕ್ಕೆ ವ್ಯೂಸ್ ಕೂಡ ಇರಲ್ಲ. ಅದಕ್ಕೊಂದು ಕಾರಣ ಇದು ಕೂಡ ಆಗಿರುತ್ತೆ. ನಿಮ್ಮ ಕಂಟೆಂಟ್ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೆ ಮತ್ತಿನ್ ಯಾರು ನಂಬ್ತಾರೆ? ನೀವು ಫಸ್ಟ್ ಸ್ಟ್ರಾಂಗ್ ಆಗಿರ್ಬೇಕು. ನನ್ನ ಕಂಟೆಂಟ್ ಕರೆಕ್ಟ್ ಆಗಿದೆ, ಅದು ಬೇಕಾಗಿರೋ ಆಡಿಯನ್ಸ್ಗೆ ತಲುಪುತ್ತೆ ಅಂತ ನೀವ್ ಅದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ಬೇಕು. ಆದ್ರೆ ನೀವು ಮಾಡೋದೇನು, ಈ ತರ ಬೇಡದೇ ಇರೋ ರಾಂಗ್ ಆಡಿಯನ್ಸ್ಗೆ ನೀವೇ ತಳ್ತಾ ಇರ್ತೀರಾ ನಿಮ್ಮ ವಿಡಿಯೋಗಳನ್ನ ನೋಡಿ ಅಂತ ಅನ್ಬಿಟ್ಟು. ಈಗ ಬೇರೆಯವ್ರಿಗೆ, ನೀವು ಚಾನಲ್ ಇರೋರ್ಗೆ ಕೇಳ್ಕೊಳ್ಳೋದು ಅಂತಲ್ಲ, ಈಗ ನಿಮ್ ಮನೇಲೂ ಆಗಿರ್ಲಿ, ಈಗ ನಿಮ್ಮ ಮನೇಲಿರೋರ್ಗೆ ಯಾರಿಗಾನಾಗ್ಲಿ, ನಿಮ್ಮ ಹಸ್ಬೆಂಡ್ಗೆ ಆಗ್ಲಿ, ಯಾರಿಗಾನ ಆಗೋಗ್ಲಿ, ಈಗ ನನ್ನ ವಿಡಿಯೋನ ನೋಡು ಅಂತಂದ್ರೆ ಅವ್ರಿಗೆ ಅದ್ ಬೇಕಾಗೇ ಇಲ್ಲ. ಬೇಡದೆ ಇರೋರ್ಗೆ ನೀವ್ ಆತರ ಹೇಳಿದಾಗ ಏನಾಗತ್ತೆ, ಇವ್ ತಲೆ ತಿಂತಾ ಇರ್ತಾಳೆ ಅಂತ ಅನ್ಬಿಟ್ಟು ಸುಮ್ನೆ ಏನೋ ಕ್ಲಿಕ್ ಮಾಡಿ ಒಂದ್ ಕಮೆಂಟ್ ಹಾಕ್ಬಿಟ್ಟು ನೋಡಿದೀನಿ ನಾನು ಅಂತ ಅನ್ಬಿಡ್ತಾರೆ. ಆತರ ಮಾಡ್ದಾಗ ಪ್ರಯೋಜನ ಏನ್ ಬರುತ್ತೆ ಅಲ್ವಾ? ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ನಾನು ಅವ್ರ ವಿಡಿಯೋನ ನೋಡಿದೀನಿ ಅಂದ್ಮೇಲೆ ಅವ್ರು ನನ್ನ ವಿಡಿಯೋ ನೋಡ್ಲೇಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ನನಗೂ ಒಂದಷ್ಟು ಜನ ಹಂಗೆ ಕಮೆಂಟ್ ಹಾಕ್ತಾರೆ, ನಾನು ನಿಮ್ಮ ವಿಡಿಯೋನ ನೋಡಿದೀನಿ, ಕಂಪ್ಲೀಟ್ ಆಗಿ ನೋಡಿದೀನಿ, ನೀವು ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಅನ್ಬಿಟ್ಟು. ಈಗ ಅವ್ರ ಕಂಟೆಂಟ್ ನನಗೆ ಬೇಡದೇ ಇರೋದು ಅಂತ ಆದಾಗ ನಾನು ಹೆಂಗ್ ನೋಡಕ್ಕಾಗತ್ತೆ ಆ ವಿಡಿಯೋನ ಅಲ್ವಾ? ಅವ್ರು ಕಮೆಂಟ್ ಹಾಕಿದ್ರು ಅನ್ನೋದಕ್ಕೋಸ್ಕರ ನಾನು ಹೋಗಿ ಜಸ್ಟ್ ಕ್ಲಿಕ್ ಮಾಡ್ಬಿಟ್ಟು ನನಗೆ ಅದು ಇಷ್ಟನೋ ಇಲ್ವೋ ಆದ್ರೂ ನಾನು ಅದನ್ನ ಏನು ಕಮೆಂಟ್ ಬರ್ದ್ಬಿಟ್ಟು ಬರ್ಬೇಕು, ಲೈಕ್ ಹಾಕ್ಬಿಟ್ಟು ನಾನು ನೋಡಿದೀನಿ ಅನ್ನೋ ತರ. ನಾನು ನೋಡಿದೀನೋ ಇಲ್ವೋ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾ? ಅದೇ ತರನೇ ಎಲ್ಲಾರ್ದುನು ನೀವು ಸುಮ್ನೆ ಹಂಗೆ ಎಲ್ರಿಗೂ ಹೇಳಕ್ ಹೋಗ್ಬೇಡಿ. ನಿಮ್ಮ ಕಂಟೆಂಟ್ ಮೇಲೆ ನೀವು ಗ್ಯಾರಂಟಿ ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ. ಯಾವಾಗಾದ್ರೂ ಸರಿ ಈ ಕಂಟೆಂಟ್ಗೆ ವ್ಯೂಸ್ ಬರುತ್ತೆ, ಇವತ್ತಲ್ಲ ನಾಳೆ ಇದಕ್ಕೆ ಗ್ಯಾರಂಟಿ ವ್ಯೂಸ್ ಬರುತ್ತೆ ಅಂತ ನಿಮ್ಗೆ ನಂಬಿಕೆ ಇತ್ತು ಅಂತಂದ್ರೆ ಗ್ಯಾರಂಟಿ ನೀವು ಈ ಮಿಸ್ಟೇಕ್ ನ ಮಾಡಲ್ಲ, ಯಾವತ್ತೂ ಮಾಡಲ್ಲ. ಇವತ್ತಿಂದಾನೇ ಈ ತರ ಮಾಡ್ತಿದ್ದೀರಾ ಅಂತಂದ್ರೆ ಇವಾಗ್ಲೇ ಬಿಡಿ. ಈಗ್ಲೂ ನಾನು ಹೇಳ್ತೀನಿ, ಬೇರೆಯವ್ರ ವಿಡಿಯೋಗಳ ಕೆಳಗಡೆ ಹೋಗಿ ಕಮೆಂಟ್ ನನಗೆ ಸಪೋರ್ಟ್ ಮಾಡಿ, ನಾನು ನಿಮಗ್ ಮಾಡ್ತೀನಿ, ಇದನ್ನ ಹಾಕ್ಬೇಡಿ ಅಂತ ಅಂದ್ರೂ ಕೂಡ ನೀವು ಮತ್ತೆ ಅದೇ ಮಿಸ್ಟೇಕ್ ನೇ ಮಾಡ್ತಾ ಇದ್ದೀರಾ. ಚಾನಲ್ಗಳನ್ನ ಕಳ್ಕೊಂತೀರಾ. ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವ್ ಇದೇ ತರ ಮಾಡ್ತಾ ಇದ್ದೀರಾ ಅಂತಂದ್ರೆ ಈಗಂತೂ ಎಲ್ಲ AI ಆಟೋಮೆಟಿಕ್ ಡಿಟೆಕ್ಷನ್ಗೆ ಈಸಿಯಾಗಿ ಗೊತ್ತಾಗತ್ತೆ ನೀವು ಮಾಡ್ತಾ ಇರೋದು. ನೀವು ಏನ್ ಮಾಡಿದ್ರು ಕೂಡ ಗೊತ್ತಾಗತ್ತೆ. ಅದರಲ್ಲಿ ಸಣ್ಣ ಮಿಸ್ಟೇಕ್ ಗಳಾದ್ರೂ ಕೂಡ ಅದರಿಂದ ಚಾನಲ್ಗಳನ್ನ ಕಳ್ಕೊಂತಾ ಇರ್ತಾರೆ. ಹಾಗಾಗಿ ನೀವು ಆ ತಪ್ಪನ ಮಾಡಬೇಡಿ. ನಿಮ್ಮ ಚಾನಲ್ ಮೇಲೆ ಯಾವತ್ತೋ ಒಂದಿನ ನನ್ನ ಚಾನಲ್ ಗ್ರೋ ಆಗತ್ತೆ, ಗ್ಯಾರಂಟಿ ಆಗತ್ತೆ, ಮಾನಿಟೈಸೇಷನ್ ಆಗತ್ತೆ ಅಂತ ನೀವು ನಂಬಿಕೆ ಇಟ್ಕೊಂಡಿದ್ದೀರಾ ಅಂದ್ರೆ ಈ ಮಿಸ್ಟೇಕ್ ನೀವು ಮಾಡಲ್ಲ. ನಿಮ್ ಕಂಟೆಂಟ್ ಮೇಲೆ ನಿಮಗೆ ಗ್ಯಾರಂಟಿ ಇತ್ತು ಅಂತಂದ್ರೆ, ನಾನ್ ಸರಿಯಾಗಿರೋ ಕಂಟೆಂಟ್ನೇ ಮಾಡ್ತಿದ್ದೀನಿ, ಅದು ಯಾವತ್ತಿಗಾದ್ರೂ ಸರಿ ಅದಕ್ಕೆ ವ್ಯೂಸ್ ಬಂದೇ ಬರುತ್ತೆ ಅಂತ ಅನ್ಬಿಟ್ಟು ನಿಮಗೆ ಅದ್ರ ಮೇಲೆ ನಂಬಿಕೆ ಇದ್ರೆ ಗ್ಯಾರಂಟಿ ಈ ಮಿಸ್ಟೇಕ್ ನ ಮಾಡಲ್ಲ. ಮಾಡ್ತಿದ್ರೆ ದಯವಿಟ್ಟು ನಿಲ್ಸಿ. ನಿಜವಾಗ್ಲೂ ನಾನು ಓನ್ ಎಕ್ಸ್ಪೀರಿಯನ್ಸ್ ಇಂದಾನೆ ಹೇಳ್ತಿದ್ದೀನಿ, ಇಂಥ ತಪ್ಪನ ಮಾಡಬೇಡಿ. ನಾನು ಮುಂಚೆ ಹಿಂಗೆ ಮಾಡ್ತಾ ಇದ್ದೆ, ಅದನ್ನ ಬಿಟ್ಟ ಮೇಲೆನೆ ನನ್ನ ಚಾನಲ್ ಒಂಚೂರು ಗ್ರೋ ಅಂತ ಕಾಣಿಸ್ಕೊಂಡಿದ್ದು. ಅಷ್ಟೋ ಇಷ್ಟೋ ಮುಂದಕ್ಕೆ ಬಂದಿದ್ದೀನಿ. ನಾನೇನೋ ಒಂದು ದೊಡ್ಡ ಲೆವೆಲ್ಗೆ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ. ಅಷ್ಟೋ ಇಷ್ಟೋ ಅಟ್ಲೀಸ್ಟ್ ನನ್ನ ಜೊತೆಲಿ ಶುರು ಮಾಡಿರೋರನ್ನ ನೋಡಿದಾಗ ಅಟ್ಲೀಸ್ಟ್ ಅವ್ರಿಗಿಂತ ನಾನು ಸ್ವಲ್ಪ ಮುಂದೆ ಇದ್ದೀನಿ ಅನ್ನೋದ್ರಲ್ಲಾದ್ರೂ ನನಗೆ ಒಂದು ಖುಷಿ ಇದೆ. ಅಷ್ಟಾದ್ರೂ ಬೇಕು ಅಲ್ವಾ? ಈಗ ನಾನು ನಿಜವಾಗ್ಲೂ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಅಂತಂದ್ರೆ ಅದನ್ನ ಯಾರಾದ್ರೂ ನೋಡ್ಲಿ ಬಿಡ್ಲಿ, ಅದಕ್ಕೆ ವ್ಯೂಸ್ ಬರುತ್ತೋ ಬಿಡುತ್ತೋ, ಅದಕ್ಕೆ ಇವತ್ತಲ್ಲ ನಾಳೆ ವ್ಯೂಸ್ ಬಂದೇ ಬರುತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಆ ಕಂಟೆಂಟ್ ಬೇಕಿರೋರು ಅದನ್ನ ಸರ್ಚ್ ಮಾಡಿ ನಂದು ಎಷ್ಟೋ ಹಳೆ ವಿಡಿಯೋಗಳು ಇವಾಗ ಅದಕ್ಕೆ ವ್ಯೂಸ್ ಬರ್ತಾ ಇದೆ, ಇವಾಗ ಅದನ್ನ ಸರ್ಚ್ ಮಾಡಿ ನೋಡ್ತಾ ಇದ್ದಾರೆ.
ಕಮೆಂಟ್ಗಳು ಬರ್ತಾ ಇದೆ. ಅದಕ್ಕೆ ಅವಾಗ ನಾನು ವಿಡಿಯೋ ಹಾಕಿದಾಗ ಅದಕ್ಕೆ ವ್ಯೂಸ್ ಇರಲಿಲ್ಲ. ಅವಾಗ ಒಂದು 100, 150, 200 ಇಷ್ಟಕ್ಕೆ ಬಂದು ಸ್ಟಾಪ್ ಆಗಿರೋ ವಿಡಿಯೋಗಳು ಕೂಡ ಈಗ 400, 500 ಅಷ್ಟು ವ್ಯೂಸ್ ಹೋಗ್ತಾ ಇದೆ, ಇವಾಗ್ಲೂ ಹೋಗ್ತಾ ಇದೆ. ನಾನು ಡೈಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ವಿಡಿಯೋಗಳನ್ನ. ನೀವು ಯಾವ್ಯಾವ ವಿಡಿಯೋಗಳಿಗೆ ವ್ಯೂಸ್ ಹೋಗ್ತಿದೆ, ಯಾವ್ಯಾವ ಸ್ಟಾಪ್ ಆಗಿದೆ, ಸ್ಟಾಪ್ ಆಗಿದ್ರು ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇವತ್ತು ಹಾಕಿರೋ ವಿಡಿಯೋಗೆ ಇವತ್ತಷ್ಟೇ ವ್ಯೂಸ್ ಬರೋದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಲಾಂಗ್ ಟೈಮಲ್ಲಿ ವ್ಯೂಸ್ ಬರ್ಬೇಕಾಗಿರೋದು ನಮ್ಗೆ ಇಂಪಾರ್ಟೆಂಟ್. ಇವತ್ತು ಹಾಕಿರೋ ವಿಡಿಯೋಗೆ ಎಷ್ಟಾದ್ರೂ ಬರ್ಲಿ, ಅದು 10, 20, 30, 50, 100, 150 ಎಷ್ಟಾದ್ರೂ ಬಂದು ಸ್ಟಾಪ್ ಆಗಿರ್ಲಿ, ಅದು ಇನ್ಯಾವತ್ತಾದ್ರೂ ಸರಿ ವಿಡಿಯೋಗೆ ವ್ಯೂಸ್ ಬಂದೇ ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ ನಾನು ತೋರಿಸ್ತೀನಿ ಕೂಡ ನಿಮ್ಗೆ. ನಾನು ಯಾವಾಗ್ಲೂ ತೋರಿಸಿದೀನಿ ಚಿಂದಿ ಮಾರ್ಕೆಟ್ ವಿಡಿಯೋನ. ನಾನು ಅದನ್ನ ಹಾಕಿದಾಗ ಅದಕ್ಕೆ ಬಂದಿದ್ದು ಬರೀ 300 ವ್ಯೂಸ್. ಇವತ್ತು ಆ ವಿಡಿಯೋಗೆ 8,500 ವ್ಯೂಸ್ ಹೋಗಿದೆ, ಇವತ್ತು ಹೋಗ್ತಿದೆ. ಇರೋ ಲೆಕ್ಕ ಇವಾಗ ಇನ್ನು ಜಾಸ್ತಿ ಹೋಗ್ತಿದೆ ವಿಡಿಯೋಗೆ ವ್ಯೂಸ್. ಅದು ಇವಾಗ ದಿನಕ್ಕೆ ಒಂದು 100 ವ್ಯೂಸ್ ಅಷ್ಟು ಹೋಗ್ತಾ ಇದೆ. ನನ್ಗೆ ನಾನೇ ನಂಬಕ್ ಆಗ್ತಿಲ್ಲ. ನಾನು ಸ್ಟಾಪ್ ಆಗ್ಬಿಡುತ್ತೆ ಅಂತ ಅನ್ಕೊಂಡೆ, ಅದ್ ನೋಡಿದ್ರೆ ಕಂಟಿನ್ಯೂಸ್ ಆಗಿ ಇವಾಗ್ಲೂ ವ್ಯೂಸ್ ಹೋಗ್ತಾ ಇದೆ. ಅದು ಕಮೆಂಟ್ಸ್ ಬರ್ದಿದ್ರು, ಲೈಕ್ಸ್ ಬರ್ದೇ ಇದ್ರು ಕೂಡ ವ್ಯೂಸ್ ಅಂತೂ ಹೋಗ್ತಿದೆ, ಅದ್ರಲ್ಲಿ ಡಾಲರ್ ಕೌಂಟ್ ಅಂತೂ ಆಗ್ತಾ ಇದೆ. ಇಷ್ಟೇ ಅಲ್ವಾ ಬೇಕಾಗಿರೋದು. ಅದಕ್ಕೇನೆ ಆತರ ಪಡಕ್ ಹೋಗ್ಬೇಡಿ. ಸುಮ್ನೆ ಈ ತರ ಕಂಟೆಂಟೇ ಬೇಡದೆ ಇರೋರ್ಗೆ ನೀವು ವಿಡಿಯೋಗಳನ್ನ ನೋಡಿ ಅಂತ ಫೋರ್ಸ್ ಮಾಡಿ, ಮತ್ತೆ ನಾನು ಅವ್ರ ವಿಡಿಯೋನ ನೋಡಿದೀನಿ, ಅವ್ರು ನನ್ನ ವಿಡಿಯೋ ನೋಡ್ಲೇಬೇಕು ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳೋದು, ಅಥವಾ ನೋಡದೆ ಹೋದ್ರೆ ಬೇಜಾರ್ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಅನ್ಸಬ್ಸ್ಕ್ರೈಬ್ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತೀರಾ. ಈ ತರ ಮಾಡಕ್ ಹೋಗ್ಬೇಡಿ ಯಾವತ್ತು ಕೂಡ. ಈಗ ನಿಮ್ಮ ಕಂಟೆಂಟ್ ಅಲ್ಲಿ ನೀವು ಎಷ್ಟು ವಿಡಿಯೋಗಳನ್ನ ಮಾಡಿರ್ತೀರಾ, ಅದ್ರಲ್ಲಿ ಯಾವ್ದಾದ್ರು ಒಂದು ವಿಡಿಯೋ ಅವ್ರಿಗೆ ಇಷ್ಟ ಆಗಿ ನೋಡ್ತಾರೆ ಅಲ್ವಾ. ಈಗ ನನಗೆ ಕಮೆಂಟ್ಗಳು ಹಾಕ್ತಿರ್ತೀರಾ ಅಲ್ವಾ, ನೀವು ನನ್ನ ವಿಡಿಯೋನ ನೋಡಲ್ಲ ಅನ್ಬಿಟ್ಟು. ಆ ವಿಡಿಯೋ ನನಗೆ ಬೇಕಾಗಿದೆ ಅಂತ ಅನ್ನಿಸ್ದಾಗ, ಆ ವಿಡಿಯೋ ನನ್ನ ಕಣ್ಮುಂದೆ ಬಂತು, ಆ ತಮ್ನೇಲ್ನ ನೋಡಿದೆ, ಈ ವಿಡಿಯೋ ಏನೋ ಇದೆ ನನಗೆ ಬೇಕಿತ್ತು ಅಂದಾಗ ನಾನು ಗ್ಯಾರಂಟಿ ನೋಡಿರ್ತೀನಿ ಆ ವಿಡಿಯೋನ. ಅದೇ ತರ ನಾನು ತುಂಬಾ ವಿಡಿಯೋಗಳನ್ನ ನೋಡ್ತೀನಿ. ಆದ್ರೆ ನಾನು ಸಾಮಾನ್ಯವಾಗಿ ಯಾರಿಗೂ ಕಮೆಂಟ್ ಬರೆಯಕ್ ಹೋಗಲ್ಲ, ಜಸ್ಟ್ ವಿಡಿಯೋ ನೋಡ್ತೀನಿ ಅಷ್ಟೇ. ನಾನು ತುಂಬಾ ಯೂಟ್ಯೂಬ್ ಅಲ್ಲಿ ತುಂಬಾ ಜನದ ವಿಡಿಯೋಗಳನ್ನ ನೋಡ್ತಾ ಇರ್ತೀನಿ, ನಾನು ಕಮೆಂಟ್ ಹಾಕಕ್ ಹೋಗಲ್ಲ. ಅಪರೂಪಕ್ಕೆ ಯಾವತ್ತೋ ಒಂದೊಂದಿನ ಕಮೆಂಟ್ಗಳನ್ನ ಬರೆಯೋದು ಅಷ್ಟೇನೆ. ಆ ತರ ಇರುತ್ತೆ. ನೋಡೋರು ನೋಡ್ತಾರೆ ಯಾವತ್ತಿದ್ರು ಅಂತ ನಿಮಗೆ ಗ್ಯಾರಂಟಿ ಇತ್ತು. ನಿಮ್ಮ ಕಂಟೆಂಟ್ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ಈ ತರ ನೀವು ಯಾವಾಗ್ಲೂ ನಿಮ್ ಕಂಟೆಂಟ್ ಅಂದ್ರೆ ನೀವು ಆತರ ಹೇಳಿ ಹೆಂಗಾಗತ್ತೆ ಅಂದ್ರೆ ಇದ್ರಲ್ಲಿ ಏನೂ ಇಲ್ಲ, ಸುಮ್ನೆ ಇವರೇ ಹೇಳಿ ಅದನ್ನ ವಿಡಿಯೋನ ತೋರಿಸ್ಕೊಂತಾ ಇದಾರೆ ಅನ್ನಿಸ್ಕೊಳ್ಳೋ ತರ ಮಾಡ್ಕೊಳಕ್ ಹೋಗ್ಬೇಡಿ ಯಾವತ್ತೂನು. ಅವರೇ ಆ ವಿಡಿಯೋನ ನೋಡೋ ತರ ನೀವು ಮಾಡ್ಕೊಬೇಕಾಗತ್ತೆ. ಅವಾಗ ಮಾತ್ರನೇ ಆ ವಿಡಿಯೋಗೆ, ಆ ಕಂಟೆಂಟ್ಗೆ ಬೆಲೆ ಇರುತ್ತೆ, ನಿಮಗೂ ಕೂಡ ಅವಾಗ್ಲೇ ಬೆಲೆ ಇರುತ್ತೆ. ಆಯ್ತಾ? ಆ ತರ ಇರ್ಲಿ. ಇದೊಂದು ಕೆಲಸ ನೀವು ಮಾಡಕ್ಕೆ ಹೋಗ್ಬೇಡಿ. ಇದನ್ನ ಬಿಟ್ಟಿದ್ದೀರಾ ಅಂತಂದ್ರೆ ಗ್ಯಾರಂಟಿ ನಿಮ್ಮ ವಿಡಿಯೋಗಳಿಗೆ ಆರ್ಗ್ಯಾನಿಕ್ ಆಗಿ ಯಾವಾಗ ವ್ಯೂಸ್ ಬರುತ್ತೆ ಅಲ್ಲ, ಆ ಗ್ಯಾರಂಟಿ ನಿಮ್ಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ಗ್ಯಾರಂಟಿ ನಿಮ್ಗೆ ಮಾನಿಟೈಸೇಷನ್ ಆಗುತ್ತೆ. ಇದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಯಾಕೆಂದ್ರೆ ನನಗಾಗಿರೋದ್ರಿಂದ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಏನಿದೆ ಅಲ್ಲ, ಅದನ್ನೇ ನಾನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಆಯ್ತಾ? ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಹೆಂಗ್ ಅನ್ನಿಸ್ತು ಅನ್ನೋದು ನನಗೆ ಕಮೆಂಟ್ ಅಲ್ಲಿ ಹೇಳಿ. ಆಯ್ತಾ? ಜೊತೆನಲ್ಲಿ ಇವತ್ತು ಒಂದು 4 ಚಾನೆಲ್ಗಳನ್ನ ಏನೋ ಪ್ರಮೋಟ್ ಮಾಡಿದೀನಿ. ಇನ್ನೂ ಕಮೆಂಟ್ಗಳು ಬಂದಿತ್ತು, ಆದ್ರೆ ನಾನು ತುಂಬಾ ಹೇಳಕ್ ಹೋದ್ರೆ ಅದೇ ಜಾಸ್ತಿ ಆಗ್ಬಿಡುತ್ತೆ ಅನ್ಬಿಟ್ಟು 4 ಜನ ಚಾನೆಲ್ ಬಗ್ಗೆ ಹೇಳಿದೀನಿ. ನೆಕ್ಸ್ಟ್ ಇನ್ಯಾರ್ದು ಬೇಕು ನೀವು ಕಮೆಂಟ್ ಅಲ್ಲಿ ಕೇಳಿ. ಆಯ್ತಾ? ನಾನು ಪ್ರಮೋಟ್ ಮಾಡಿ ಕೊಡ್ತೀನಿ ನಿಮ್ಮ ಚಾನೆಲ್ನ. ಇನ್ನಿವತ್ತಿನ ವಿಷಯ ಕೂಡ ಇಷ್ಟೇನೇನೆ. ಹೆಂಗ್ ಅನಿಸ್ತು ಅನ್ನೋದು ನನಗೆ ಕಮೆಂಟ್ ಅಲ್ಲಿ ಹೇಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊಂತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.